ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಇದೇ ವಾರದಲ್ಲಿ ಬುಧವಾರದ ದಿನ ರಾತ್ರಿ 14ನೇ ತಾರೀಕು 10:30ಯಿಂದ 10:40 ಒಳಗೆ ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಈ ಮಾಡಿದ ನಂತರ ಅಂದರೆ 15ನೇ ತಾರೀಕು ಸೂರ್ಯೋದಯದಿಂದ ಯಾರಿಗೆಲ್ಲ ಗುರುಬಲ ಇರುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. 5 ರಾಶಿಗಳಿಗೆ ಗುರುಬಲ ಪ್ರಾರಂಭ. ಹಾಗಾದ್ರೆ ಬನ್ನಿ, ಯಾವುದು ಈ 5 ರಾಶಿಗಳು ಅನ್ನೋದು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, 15/5/2025ರಿಂದ 1/6/2026 ವೃಷಭ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಧನುಸ್ಸು ರಾಶಿ ಹಾಗೂ ಕುಂಭ ರಾಶಿಯವರೆಗೆ ಗುರುಬಲ ಇರತ್ತೆ. ಈ ಗುರುಬಲ ಇರುವಂತ ಸಮಯದಲ್ಲಿ ತಮ್ಮ ಕೆಲಸಗಳು ಸುಲಲಿತವಾಗಿ ಆಗ್ತಕ್ಕಂಥದ್ದು, ಅಥವಾ ನೀವು ಹೊಸ ಕೆಲಸಗಳಿಗೆ ನೀವು ಕೈ ಹಾಕ್ತಕ್ಕಂಥದ್ದು, ಯಾರಿಗೆ ಒಂದು ಮದುವೆ ಆಗ್ಬೇಕು ಅಥವಾ ಮಕ್ಕಳಾಗ್ಬೇಕು ಆ ಒಂದು ಯೋಗ ಕೂಡ ಬರ್ತಕ್ಕಂತಹ ಸಮಯ, ಹೊಸ ಕೆಲಸಕ್ಕೆ ಕೈ ಹಾಕ್ತಕ್ಕಂತ ಸಮಯ, ಅಥವಾ ಇನ್ನು ಹೊಸ ಹೂಡಿಕೆಗಳು ಮಾಡೋದಕ್ಕೆ ಮಾರ್ಗದರ್ಶನ, ಅಥವಾ ನಿಮ್ಮ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಸೂಕ್ತ ಉನ್ನತ ನುರಿತ ವ್ಯಕ್ತಿಗಳಿಂದ ನಿಮಗೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಇದೆಲ್ಲ ಸಾಧ್ಯತೆ ಆಗತ್ತೆ. ಇನ್ನ ಉಳಿದ 7 ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ನಾನು ಈ ವಿಡಿಯೋ ಕೊನೆಯೊಳಗೆ ನಾನು ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಗುರುಬಲ ಇಲ್ಲದೆ ಇರೋರು ಭಯ ಪಡೋ ಅವಶ್ಯಕತೆ ಇಲ್ಲ. ಕೆಲವಾರು ಜಪ ಅಂದ್ರೆ ವಿವಿಧ ಗುರುಗಳ ಜಪ ಮಾಡೋದ್ರಿಂದ ನಿಮಗೆ ತಾತ್ಕಾಲಿಕವಾಗಿ ನೀವು ಗುರು ಬಲವನ್ನ ನೀವು ಪಡೆಯಬಹುದು. ಇದು ಗೋಚಾರದಲ್ಲಿ ಈಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ನೈಸರ್ಗಿಕವಾಗಿ ಈ 5 ರಾಶಿಯವರಿಗೆ ಗುರುಬಲ ಏರ್ಪಡತ್ತೆ. ಈ ಗುರುಬಲ ಪ್ರಾರಂಭ ದಿನಾಂಕಗಳು ಇಲ್ಲಿ ನಾವು ಕೊಟ್ಟಿದೀವಿ, ಮತ್ತೆ ಅಂತ್ಯದ ದಿನಾಂಕ ಕೊಟ್ಟಿದೀವಿ. ಅದರ ಒಂದು ಪ್ರಭಾವನ ನೋಡ್ಬೇಕು ಅಂದ್ರೆ ಕನಿಷ್ಠ ಒಂದು 2-3 ವಾರಗಳು ಕಳೆದ ನಂತರನೇ ನಿಮ್ಗೆ ಅದರ ಒಂದು ಪ್ರಭಾವ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಗೊತ್ತಾಯ್ತಲ್ಲ? ಈ ಒಂದು ಗುರುಬಲ ಇರುವಂತ ಟೈಮಲ್ಲಿ ನೀವು ಯಾವುದೇ ಒಂದು ಗುರುಗಳ ದರ್ಶನ, ಗುರುಗಳ ಪೂಜೆ, ಅಥವಾ ಒಂದು ಸಚ್ಚರಿತ್ರೆ ಪಾರಾಯಣ, ಗುರುಗಳ ಜಪ ಮಾಡೋ ಅಂತದ್ದಿದ್ದಾಗ ಇಮ್ಮಡಿಗೊಳಿಸತ್ತೆ, ಆ ಫಲಗಳು ಇಮ್ಮಡಿಗೊಳಿಸತ್ತೆ. ಯಾರಿಗೆಲ್ಲ ಗುರು ಬಲ ಇರೋದಿಲ್ಲ ಅವರು, ನಾನು ಇನ್ನೊಂದು ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಆ ವಿಡಿಯೋನ ನೋಡಿ ಅದರಲ್ಲಿ ಯಾವ ನಿಮಗೆ ಮಂತ್ರ ಇಷ್ಟ ಆಗತ್ತೆ ಆ ಮಂತ್ರ ಜಪ ಮಾಡೋದ್ರ ಮುಖಾಂತರ ನೀವು ಗುರುಬಲನ ಪಡ್ಕೋಬಹುದು. ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.